ಹಾಯ್ ಹೂಯ್ ಹೂಯ್ ಹಾಯ್ ಎಲ್ಲ ಮಾಡಬಾರ್ದ್ರಿ. ನೀವು ನಮಸ್ಕಾರ ಅಂತ ಹೇಳ್ಬೇಕಲ್ರಿ. ಹೇಗೆ ನೀವು ದೇವರಿಗೆ ನಮಸ್ಕಾರ ಮಾಡ್ತಿರೋ ಹಾಗೆ ನಿಮ್ಮ ಸುತ್ತ ಇರುವ ಎಲ್ಲರಿಗೂ ನಮಸ್ಕಾರ ಮಾಡಿ. ಇದೇ ಆಧ್ಯಾತ್ಮಿಕ. ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೈವಿಕತೆಯನ್ನು ಗುರುತಿಸಿ ನೀವು ದೇವರಿಗೆ ಹೇಗೆ ಕೈ ಜೋಡಿಸುತ್ತೀರೋ ನಿಮ್ಮ ಸುತ್ತಲಿನವರಿಗೂ ಅದನ್ನೇ ಮಾಡಿ. ಈ ಯುಗಾದಿಯನ್ನು ಇಂತಹ ಚಿಕ್ಕ ಬದಲಾವಣೆಯೊಂದಿಗೆ ಆರಂಭಿಸಿ. ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬರೀ ವಿಡಿಯೋ ಮಾಡಿ ಇಟ್ಕೊಳ್ಳೋದಾಯ್ತು, ಎಡಿಟ್ ಮಾಡೋದಿಲ್ಲ. ಇವತ್ತಿನ ಪ್ರಯಾಣ ಹೀಗೆ ಚಿಕ್ಕಬಳ್ಳಾಪುರ ಕಡೆಗೆ, ನೋಡುವ ಹೇಗಾಗುತ್ತೆ ಅಂತ. ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್. ಗುಡ್ ವೈಬ್ಸ್ ಓನ್ಲಿ. ಕಿಶ್ಕುರ್ ಇದು ಯಾವ ದೇವಸ್ಥಾನ ಹೆಸರು? ಭೋಗನಂದೀಶ್ವರ ದೇವಸ್ಥಾನ ಅಂತ. ಬಹಳ ಪುರಾತನವಾದ ದೇವಸ್ಥಾನ ನೋಡಿ, ತುಂಬ ಹಳೆ ದೇವಸ್ಥಾನ. ಮೂಲ್ಪೋರೆ ಕಾರ್ಯ ಬ್ಯೂಟಿಫುಲ್ ಕಾರ್ವಿಂಗ್ಸ್. ತುಂಬ ಹಳೆ ದೇವಸ್ಥಾನ ಅಂತೆ, ಭೋಗನಂದೀಶ್ವರ ಅಂತ. ಲಿಂಗದ ಫೋಟೋ ತೆಗಿಯೋಕ್ಕಾಗಿಲ್ಲ, ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅಲೋ ಮಾಡ್ತಾರೋ ಏನೋ ಗೊತ್ತಿದ್ದಿಲ್ಲ. ಅದು ನೀವು ನೋಡಿರ್ಬೋದು, ಅಷ್ಟೇ ಇರೋದು. ಇದೇ ನಂದಿ ಬೆಟ್ಟದ ಹತ್ರ ಬಂದರೆ ಇದಿದೆ. ಯು ಕ್ಯಾನ್ ವಿಸಿಟ್ ಒನ್ಸ್. ನೋಡಿ, ತುಂಬ ಹಳೆ ಪೀಠಗಳು. ಮೇ ಬಿ ಇದು ಬಾವಿ. ಉಗ್ಗೆಲ್ ದೆತ್ತೆ ಹುಡುಗರು. ದೊಡ್ಡ ದೇವಸ್ಥಾನ. ಇಷ್ಟು ದೊಡ್ಡ ಇರುತ್ತೆ ಅಂತ ತಿಳ್ಕೊಂಡಿದ್ದಿಲ್ಲ ಅಲ್ಲ, ಸುಮಾರು ದೊಡ್ಡ ಇದೆ. ಬ್ಯೂಟಿಫುಲ್ ಕಾರ್ವಿಂಗ್. ಇಲ್ಲಿ ಒಂದು ಸಣ್ಣ ಗಾರ್ಡನ್ ತರಾನು ಇದೆ. ಇಲ್ಲೇ ಟೆಂಪಲ್, ಇಲ್ಲಿ ಬರ್ಬೋದು.
ವಿಸಿಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಬಹುದು. ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಪೇ ಮಾಡ್ಬೇಕೇನೋ ನೋಡಬೇಕು. ನಾವು ಅಲ್ಲಿ ಗಾಡಿ ನಿಲ್ಲಿಸಿ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ ನಿಮಗೆ? ಖುಷಿ ಆಯಿತು. ಇವಾಗ ಒಳ್ಳೆ ವಾತಾವರಣ ಇದೆ. ಸಂಜೆ ವಾತಾವರಣ ಚೆನ್ನಾಗಿದೆ. ಅಲ್ಲಿಂದ ಎಂಟ್ರೆನ್ಸು 7 o'clock ಲೇಸರ್ ಲೈಟ್ ಶೋ ಇರುತ್ತಂತೆ. 15 ಮಿನಿಟ್ಸ್ 14 ಮಿನಿಟ್ಸ್ ಅಲ್ಲ, 14 ಮಿನಿಟ್ಸು ಪ್ರತಿ ದಿನ ಇರುತ್ತಂತೆ ವಾರದ. ಸುಮಾರು ಜನ ಬರ್ತಾರೆ. ಫ್ರೀ ಎಂಟ್ರಿ ಅಂತ ಹೇಳಿದ್ದಾರೆ. ಮೇ ಬಿ ಪಾರ್ಕಿಂಗಿಗೆ 50 ರೂಪೀಸ್ ಕೊಡಬೇಕೇನೋ. ಇದು ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ, ನೋಡಬೇಕು. ಭಾನುವಾರ ಆದ್ದರಿಂದ ಭಾಳ ಜನಗಳಿದ್ದಾರೆ. ಟ್ರಾಫಿಕ್ ಫುಲ್ ಇದೆ. ಡಿ ಚಂದನ. ರೋಡ್ ಬದಿ ಉಂಟಾರ ಚಾನ್ಸ್ ಉಂಟು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮುಂದ್ಗಡೆನೂ ಪಾರ್ಕಿಂಗ್ ಇದೆ ಅಂತೆ ಹಿಂಗೆ ಅಲ್ಲಿ ಹತ್ತೋದ್ರೆ. ಬಟ್ ಬಿಡೋ ಟೈಮಲ್ಲಿ ಇದೇ ದಾರಿಲಿ ವಾಪಸ್ ಹೋಗ್ಬೇಕಾಗತ್ತೆ. ನಾವು ಬಂದಿದ್ದ ದಾರಿಲಿ ಅವಾಗ ಒಂದು 4 ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅವರು. ಈಗ ಟೈಮ್ ಬಂದು 6:45 ಆಗಿದೆ. ಇಲ್ಲೇ ಹತ್ತಿರ ವಾಕೇಬಲ್. ನಾವು ಇಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ನಮಗೆ ಬರಬೇಕಾದ್ರೆ ಸುಲಭ ಆಗುತ್ತೆ. ಬಟ್ ನಡೆಯೋಕ್ಕೆ ಸ್ವಲ್ಪ ಜಾಸ್ತಿ ಇದೆ ಬಿಟ್ರೆ, ಹಾಗೆ ಇದ್ದರೆ ಹೋಗ್ಬೋದು. ಹಂಗೂ ಪಾರ್ಕಿಂಗ್ ಇದೆ. ಬಟ್ ಇವಾಗ ಅಲ್ಲಿ ತನಕ ರೀಚ್ ಆಗುತ್ತೆ. ಬಟ್ ಬಿಡೋ ಟೈಮಲ್ಲಿ ಎಲ್ಲ ಬರ್ತಾ ಟ್ರಾಫಿಕ್ ಜಾಮ್ ಆಗಿ ಒಂದು 4 ಗಂಟೆ ಬೇಕಾಗತ್ತಂತ ಹೇಳಿದ್ರು ಅವರು. ಸೊ ಅದಕ್ಕೆ ಅಲ್ಲೇ ಹಾಕ್ತೀವಿ. ತುಂಬ ದೊಡ್ಡ ಇದೆ. ತುಂಬ ಜನ ಇದ್ದಾರೆ. ಇವತ್ತು ಸಂಡೇ ಅಲ್ಲ. ನಾವು ಅಲ್ಲಿಂದ ಹೊರಟು ವಾಪಸ್ ಬಂದ್ವಿ. ಲೇಸರ್ ಲೈಟ್ ಶೋ ಚೆನ್ನಾಗಿತ್ತು. ನಿಮ್ಗೂ ಚಾನ್ಸ್ ಸಿಕ್ಕಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಈವ್ನಿಂಗ್ 7 o'clock ಸ್ಟಾರ್ಟ್ ಆಗುತ್ತೆ. ಎಲ್ಲ ದಿನನೂ ಇರುತ್ತೆ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಇಷ್ಟ ಆಗಿದೆ, ನಿಮ್ಗೆ ಏನು ಇನ್ಪುಟ್ಸ್ ಕೊಡಬೇಕು ಕಮೆಂಟ್ಸಲ್ಲಿ ಕೊಡಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್.